ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಲ್ರೆಡಿ ನಾನು ಏರ್ ಕಟ್ ವ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ. ಅವತ್ತಿನ ದಿನ ತೊಗೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು, ಲೈಕ್ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗೆ ನನ್ನೊಂದು ಏರ್ ಕೇರ್ ರುಟೀನ್ನ ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ, ನೀವು ನೋಡ್ಬೋದು. ಅದಾದಮೇಲೆ ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹಾಗೆ ಓನ್ ಒಪಿನಿಯನ್ಸ್ ಶೇರ್ ಮಾಡ್ತಿದ್ದೀನಿ. ನಾನು ಹೇರ್ ಕೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನಾರ್ಮಲಾಗಿ ನಾನು ಏನು ಅಷ್ಟು ಅಡಿಷ್ನಲ್ ಆಗಿ ಎಕ್ಸ್ಟ್ರಾಡಿನರಿ ಆಗಿ ಏನು ಹೇರ್ ಕೇರ್ ಮಾಡ್ಕೊಳಲ್ಲ. ಜಸ್ಟ್ ನಾರ್ಮಲ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ, ಪ್ಯಾರಾಶೂಟ್ ಕೋಕೋನಟ್ ಆಯಿಲ್. ಅದ್ರ ಜೊತೆ ಯಾವಾಗಾದರೂ ಸಮ್ಟೈಮ್ಸ್ ನಮ್ಮಮ್ಮ ಈ ಥರ ಕರ್ಬೇವಿನ ಸೊಪ್ಪು ಪುಡಿ ಮಾಡಿಟ್ಟಿರ್ತಾರೆ, ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಒಂಚೂರು ಕರ್ಪೂರ ಆ್ಯಡ್ ಮಾಡಿಕೊಂಡು ಒಂಚೂರು ಬಿಸಿ ಮಾಡಿಕೊಂಡು ಹಚ್ಕೊತೀನಿ ಅಷ್ಟೇ. ಅದಾದಮೇಲೆ ಶಾಂಪು ಯಾವ್ದು ಯೂಸ್ ಮಾಡ್ತೀನಿ ಅಂತಂದರೆ ಸನ್ಸಿಲ್ಕ್ ಶಾಂಪು, ಅದು ಬಾಟಲ್ ಯೂಸ್ ಮಾಡಲ್ಲ, ಸ್ಯಾಚೆಟ್ ಯೂಸ್ ಮಾಡ್ತೀನಿ. ₹1 ಸ್ಯಾಚೆಟು. ಜಾಸ್ತಿ ಎಣ್ಣೆ ಹಚ್ಚಿದಾಗ 2 ಸ್ಯಾಚೆಟ್ ಯೂಸ್ ಮಾಡ್ತೀನಿ, ಇಲ್ಲ ಒಂದೇ ಸ್ಯಾಚೆಟ್ ನಾರ್ಮಲ್ ಆಗಿದ್ರೆ ಸಾಕಾಗುತ್ತೆ. ಆ್ಯಂಡ್ ಯಾವಾಗಾದರೂ 2.5 ಮಂತ್ಸ್ ಆದಮೇಲೆ ಯಾವಾಗಾದರೂ ನಮ್ಮಮ್ಮ ಬೈದು ಹಳ್ಳೆಣ್ಣೆ ಹಚ್ತಾರೆ. ಅಷ್ಟು ಬಿಟ್ಟರೆ ನಾನು ಅಡಿಷ್ನಲಾಗಿ ಏನೂ ಹೇರ್ ಕೇರ್ ಮಾಡಲ್ಲ. ಅದೇ ಕರ್ಬೇವಿನ ಸೊಪ್ಪು ಪುಡಿ ಒಂಚೂರು ಅಡಿಷ್ನಲಾಗಿ ಹ್ಯಾಡ್ ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನು ನಾನು ಅಷ್ಟು ಹೇರ್ ಕೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು 1.5 ಇಯರ್ ಆಯ್ತು ಅನ್ಸುತ್ತೆ ನಾನು ಹೇರ್ ಕಟ್ ಮಾಡಿ. ಒಂದ್ಸಲ ಲೇಯರ್ ಮಾಡಿಸ್ಕೊಂಡ್ಬಂದಿದ್ದೆ, ಫೆದರ್ ಲೇಯರ್ ಮಾಡಿಸ್ಕೊಂಡ್ಬಂದಿದ್ದೆ. ಅದಾದಮೇಲೆ 2 to 3 ಟೈಮ್ಸ್ ನಾನೇ ಹೋನ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡಿಕೊಂಡು ಇಷ್ಟುದ್ದ ಇದೆ ಈಗ. ಈ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗಲ್ಲೇ ಹಾಕಬೇಕಂತ ಶೂಟ್ ಮಾಡ್ಕೊಂಡಿದ್ದು, ಬಟ್ ಲೆಂತ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಾಕಿಲ್ಲ. ಇದನ್ನೇ ಸಪ್ರೇಟ್ ವ್ಲಾಗ್ ಮಾಡ್ತಿದ್ದೀನಿ. ಹಾಗೆ ಒಂದು ರ್ಯಾಂಡಮ್ ಕ್ಲಿಪ್ಸ್ ಕೂಡ ಆಯಿತು, ಸೊ ಅದನ್ನು ಶೇರ್ ಮಾಡಿದ್ದೀನಿ. ನಮ್ಮ ಮಾಮ ಅತ್ತೆ ಕೂಡ ಬಂದಿದ್ರು. ಎಸ್ ನೋಡಿ ಗೈಸ್, ನನ್ನ ಬಿಟ್ಬಿಟ್ಟು ಇವರೆಲ್ಲ ಊಟ ಮಾಡ್ತಾರೆ. ಮಾಮ ಹಾಯ್ ಮಾಡ್ರಿ. ಅತ್ತೆ ಹಾಯ್. ಹಾಯ್ ಅಮ್ಮ ಹಾಯ್. ಸೂಪರ್ ಇದೆ. ನಾನು ಮಾತ್ರ ತಿನ್ನಲ್ಲ. ಹೆಂಗಾಯ್ತತೆ ಉಪ್ಪಿಟ್ಟು? ಆಕ್ಚುಲಿ ನಮ್ಮ ಆಂಟಿ ಮಾಡಿದ್ದು ಉಪ್ಪಿಟ್ಟು. ಆಂಟಿ ಬಾಯ್. ನಮ್ಮ ಆಂಟಿಗೆ ಒಂದು ಸ್ವಲ್ಪ ಶೈ ಕ್ಯಾಮ್ರಾ ಮುಂದೆ ಬರೋಕ್ಕೆ. ನಮ್ಮಮ್ಮ ಯಾವಾಗಿದ್ರು ಕ್ಯಾಮ್ರಾ ಮುಂದೆ ಬರ್ತಾರೆ. ನಮ್ಮ ಅಪ್ಪಂಗೂ ಅಷ್ಟು ಇಲ್ಲ, ಬಟ್ ಒಂಚೂರು ಶೈ ಇದೆ ನಮ್ಮ ಅಪ್ಪಂಗೂ. ಆಂಟಿ ಹಾಯ್ ಮಾಡು. ಯಾಕೋ ಇವತ್ತು ಹಾಯ್ ಮಾಡ್ತಾರೆ. ನಮ್ಮ ಮಾಮ ಮತ್ತೆ ಅತ್ತೆ ನಿನ್ನೆ ಊರಿಂದ ಬಂದಿತ್ತು. ಲಾಸ್ಟ್ ವೀಕು ಜೊತಕ್ಕ ಮತ್ತೆ ಸಿಚ್ಚು ಬಂದಿದ್ರು. ಈ ವೀಕು ಮಾಮ ಮತ್ತೆ ಅತ್ತೆ ಬಂದಿದ್ದಾರೆ. ಮಾಮನ ಮಕ್ಕಳು ಬಂದಿಲ್ಲ, ಮಾಮ ಅತ್ತೆ ಅಷ್ಟೇ ಬಂದಿರೋದು. ಓಕೆ, ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಎಸ್, ಅದಾದಮೇಲೆ ಏರ್ ಕಟ್ ಮುಗಿಸ್ಕೊಂಡು ನಾನು ಮೈತಲ್ ನಮ್ಮ ಮನೆ ಹತ್ರನೂ ಜ್ಯೂಸ್ ಕಾರ್ನರ್ ಇತ್ತು, ಸೊ ಅಲ್ಲಿ ಹೋಗಿ ಜ್ಯೂಸ್ ಕುಡ್ಕೊಂಬಂದ್ವಿ. ಆ್ಯಕ್ಚುಲಿ ಮೈತಲ್ಗೆ ನಾನು ಪರ್ಸ್ನಲಿ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವನಿಂದ ನನ್ನ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಗೈಸ್, ಇವನು ಏನಕ್ಕೆ ಈ ಗಾಡಿ ತಗೊಂಡಿದ್ದಾನಂತೆ ಹೇಳ? ಏನಕ್ಕೆ ತಗೊಂಡಿದ್ದೆ? ಸರಿ ಬಾಯ್ 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 ಬಾಯ್. ಅವನು ಹೇಳ್ದ. ಎಸ್, ಒಂದು ಚಿಕ್ಕ ಕಾನ್ವರ್ಸೇಷನ್ ಆಯಿತು ನಂದು ತಮ್ಮಂದು ಮೈತಿಲ್ದು. ಸೊ ಇತ್ತೀಚೆಗೆ ಮೈತಿ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾನೆ. ಅದು ನನ್ನ ಜೊತೆ ಅಂತೂ ಲೈಕ್ ಸಲೂನಿಗೆ ಪಾಪ ಅವನೇ ಬಂದವತ್ತು ಎಷ್ಟು ಚೆನ್ನಾಗೆಲ್ಲ ವೀಡಿಯೋ ಮಾಡಿಕೊಟ್ಟ. ಅದಾದಮೇಲೆ ಮೇ ಬಿ ಇದು ಪ್ರೀವಿಯಸ್ ಡೇ ಅನಿಸುತ್ತೆ, ನಾನು ನನ್ನ ತಮ್ಮ ಇದಕ್ಕೆ ಹೋಗಿದ್ವಿ ಮೋಮೋಸ್ ತಿನ್ನೋಣ ಅಂತ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಹೊಸದಾಗಿ ಸ್ಟಾಲ್ ಓಪನ್ ಮಾಡಿದರು ನಮ್ಮ ಮನೆ ಹತ್ರನೇ. ಸೊ ಅದಕ್ಕೆ ಅಲ್ಲಿ ಹೋಗಿದ್ವಿ. ಆ ಭಯ ಹೇಳ್ತಾಯಿದ್ರು ನಮ್ಮದೂ ಸ್ವಲ್ಪ ಯೂಟ್ಯೂಬಲ್ಲಿ ಶೇರ್ ಮಾಡಿ ಮೇಡಮ್ ಅಂತ. ಅವರೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಆ್ಯಕ್ಚುಲಿ. ಸೊ ಆ ರೀಸನ್ಗೆ ಆ ಕ್ಲಿಪ್ಪಿಂಗ್ ಯಾಕೆ ಮಿಸ್ ಮಾಡಬೇಕು ಅಂದ್ಬಿಟ್ಟು ಅದನ್ನು ಕೂಡ ಇವಾಗಲೇ ಶೇರ್ ಮಾಡ್ಕೊತಿದ್ದೀವಿ. ನಾನು ಮೋಮೋಸ್ ತೊಗೊಂಡೆ, ನನ್ನ ತಮ್ಮ ವೆಜ್ ರೋಲ್ ತೊಗೊಂಡ. ತುಂಬ ಅಫೋರ್ಡಬಲ್ ಪ್ರೈಸಸ್ ಇದೆ ಆ್ಯಕ್ಚುಲಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಅದಾದಮೇಲೆ ಸ್ನ್ಯಾಪಿಗೆ ಆ್ಯಸ್ ಯೂಶುವಲ್ ಒಂದು ಸ್ನ್ಯಾಪ್ ಹಾಕ್ಬಿಟ್ಟು ತಿಂದ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ನೆಕ್ಸ್ಟ್ ಡೇ ಆಫೀಸ್ ಮುಗಿಸ್ಕೊಂಡು ಆಂಟಿ ಮನೆಗೆ ಹೋಗಿದ್ದೆ. ತುಂಬ ಜೋರು ಮಳೆ ಬರ್ತಿತ್ತು, ಆ ರೀಸನ್ಗೆ ಆಂಟಿ ಸ್ವಲ್ಪ ಬೇಲ್ಪುರಿ ಮಾಡಿದರು. ಅದಾದಮೇಲೆ ಅವತ್ತಿನ ದಿನ ಸಹನ ನನಗೆ ಪ್ರೊಮೊಗನೇಟ್ ತಂದು ಕೊಟ್ಟಿದ್ರು. ಅದನ್ನು ನೀವು ನೋಡ್ಬೋದು. ಅವಳು ಯಾವ ಥರ ಟ್ರಿಕ್ ಯೂಸ್ ಮಾಡಿಕೊಂಡು ಏರ್ ಕ್ಲಿಪ್ಪಲ್ಲೇ ನನಗೆ ಎಷ್ಟು ಚೆನ್ನಾಗಿ ಸುಲ್ಕೊಟ್ಲು. ನಂಗೆ ನಿಜ ನೋಡಿ ಶಾಕ್ ಆಗೋಯಿತು. ಈ ವಿಡಿಯೋ ಬಂದುಬಿಟ್ಟು ರ್ಯಾಂಡಮ್ ಡಂಪ್ ವಿಡಿಯೋ ಆಗಿರುತ್ತೆ. ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.